ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಯಾರಾದರೂ ಹೊಸಬರು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಇವತ್ತು ಏನು ಮಾಡ್ತಾ ಇದ್ದೀವಿ ಗೊತ್ತಾ? ಇನ್ಸ್ಟೆಂಟಾಗಿ ಮಂಗಳೂರು ಬನ್ಸ್ ಮಾಡೋಣ ಬನ್ನಿ. ಇಲ್ಲಿ ಒಂದು ಪಾತ್ರೆಯನ್ನು ತಗೊಂಡಿದ್ದೇನೆ. ಈ ಪಾತ್ರೆಗೆ ನಾನೀಗ ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನೋಡಿ, ಇದು ಪಚ್ಚ ಬಾಳೆಹಣ್ಣು ಹಾಕಿದರೆ ತುಂಬ ಚೆಂದ ಬರ್ತದೆ, ಆದರೆ ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ. ಬನ್ಸಿಗೆ ಅವತ್ತು ಸಂಜೆ ಅಥವಾ ತುಂಬ ಹೊತ್ತು ಅದನ್ನು ಹಿಟ್ಟು ಕಲಸಿ ಇಟ್ಟರೆ ಚೆಂದ ಬರೋದು. ಆದರೆ ನಾನಿಲ್ಲಿ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ, ಬೇಗನೆ ಮಾಡ್ತಾ ಇರೋದ್ರಿಂದ ಏನು ನೆನೆಸಿ ಇಡ್ತಾ ಇಲ್ಲ. ಇಲ್ಲಿ ನೋಡಿ, ಬಾಳೆಹಣ್ಣನ್ನು ಕೈಯಲ್ಲೆಲ್ಲ ಚೆನ್ನಾಗಿ ಮೆಲ್ಟ್ ಮಾಡ್ಕೊಂಡಿದ್ದೇನೆ ಕೈಯಲ್ಲೇ. ಬಾಳೆಹಣ್ಣು ಪಚ್ಚೆ ಬಾಳೆಹಣ್ಣು ಆದರೆ ಚೆಂದ, ಹಣ್ಣಾಗಿರೋ ಬಾಳೆಹಣ್ಣು ಆದರೆ ಚೆನ್ನಾಗಾಗ್ತದೆ. ಇದು ಸ್ವಲ್ಪ ಏಲಕ್ಕಿ ಸ್ವಲ್ಪ ಗಟ್ಟಿ ಬರ್ತದೆ, ಆದರೂ ಕೂಡ ನಾನಿಲ್ಲಿ ಸಕ್ಕರೆಯನ್ನು ತಗೊಂಡಿಲ್ಲ, ಬೆಲ್ಲವನ್ನು ತಗೊಂಡಿದ್ದೇನೆ. ಸಕ್ಕರೆ ಅಷ್ಟು ಯೂಸ್ ಮಾಡೋದು ಬೇಡ ಅಂತ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ ಸ್ವೀಟಿಗೋಸ್ಕರ. ಸ್ವೀಟ್ ಇದ್ರೇ ಬನ್ಸು ತಿನ್ನಲಿಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ ಸಕ್ಕರೆ ಹಾಕ್ತಾರೆ, ಆಲ್ರೆಡಿ ಸಕ್ಕರೆನೇ ಹಾಕೋದು. ಬಟ್ ನಾನಿಲ್ಲಿ ಬೆಲ್ಲವನ್ನು ಹಾಕಿದ್ದೇನೆ. ಬೆಲ್ಲನೂ ಕೂಡ ಅಷ್ಟೇ, ನಾನಿಲ್ಲಿ ನೀರು ಬೆಲ್ಲ ಥರ ತಗೊಂಡಿದ್ದೇನೆ. ಹಾಗಾಗಿ ಅದನ್ನು ಜಾಸ್ತಿ ಗಟ್ಟಿ ಏನಿಲ್ಲ, ಫುಲ್ಲು ಮಿಕ್ಸ್ ಆಗುತ್ತೆ. ಅದು ಎಲ್ಲವನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಬಾಳೆಹಣ್ಣು ಮತ್ತು ಈ ಬೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು, ಚೆಂದ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಬಾಳೆಹಣ್ಣಿನ ಒಂದು ಪೀಸ್ ಇರಬಾರ್ದು, ಎಲ್ಲವನ್ನು ಮೆಲ್ಟ್ ಮಾಡ್ಕೊಂಡು ಚೆಂದ ಇದು ಮಾಡ್ಕೊಳ್ಬೇಕು, ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ, ಇದಕ್ಕೆ ಬರ್ತದೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವೀಗ ಸಾಲ್ಟನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಪಿಂಕ್ ಸಾಲ್ಟ್ ಸೇರಿಸ್ತಾ ಇದ್ದೇನೆ. ಸಾಲ್ಟನ್ನು ಹಾಕ್ಕೊಳ್ಳುವ. ಹಾಗೆ ಇಲ್ಲಿ ನಾನು ಜೀರಾ ಸೇರಿಸ್ಕೊಳ್ತಾ ಇದ್ದೇನೆ, ಒಂದು ಅರ್ಧ ಸ್ಪೂನು. ಇದು ಓಂಕಾಳು ಸೇರಿಸ್ಕೊಳ್ತಾ ಇದ್ದೇನೆ. ಓಂಕಾಳು ಮತ್ತು ಜೀರಿಗೆಯನ್ನು ಸೇರಿಸಿದ್ದೇನೆ. ಹಾಗೆ ಒಂದು ಚಿಟಿಕೆ ಸೋಡನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನೆಲ್ಲ ಒಂದು ಸತಿ ಮಿಕ್ಸ್ ಮಾಡಿಕೊಳ್ಳುವ. ಎಲ್ಲ ಸೇರಿಸಿ ಒಂದು ಸ್ಪೂನಿಂದ ಎಲ್ಲವನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಳ್ಳುವ. ನೀಟಾಗಿ ಮಿಕ್ಸ್ ಆಗಲಿ. ಎಲ್ಲ ಮಿಕ್ಸ್ ಆಗ್ತಾ ಬಂತು ನೋಡಿ. ಇದು ಮಂಗಳೂರು ಬನ್ಸು ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಈಗ ನಾನು ಗೋಧಿ ಹಿಟ್ಟಿಂದ ಮಾಡ್ತಾ ಇದ್ದೇನೆ. ಮಂಗಳೂರು ಬನ್ಸ್ ಅಂದರೆ ಮೈದಾ ಹಿಟ್ಟಿಂದ ಮಾಡ್ತಾರೆ, ಆದರೆ ನಾನು ಇಲ್ಲಿ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇಲ್ಲ, ಗೋಧಿ ಹಿಟ್ಟಿಂದ ಮಾಡ್ತಾ ಇದ್ದೇನೆ. ಗೋಧಿ ಹಿಟ್ಟು ಹೆಲ್ತ್ಗೆ ಕೂಡ ಒಳ್ಳೆಯದಲ್ವ, ಮೈದಾ ಅಷ್ಟೊಂದು ಒಳ್ಳೆಯದಲ್ಲ ಅಂದ್ಕೊಂಡು ನಾನು ಗೋಧಿ ಹಿಟ್ಟಿಂದ ಮಾಡ್ತಾ ಇದ್ದೇನೆ. ಹೋಟೆಲಲ್ಲೆಲ್ಲ ನಿಮಗೆ ಮೈದಾ ಹಿಟ್ಟಿಂದನೇ ಮಾಡಿರ್ತಾರೆ. ಹಾಗಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬಾಳೆಹಣ್ಣಿನ ಮಿಶ್ರಣಕ್ಕೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ, ಇದನ್ನು ಜಾಸ್ತಿ ನೀರು ಮಾಡ್ಕೊಳ್ಬಾರ್ದು. ಕಲಿಸುವಾಗಲೂ ಅಷ್ಟೇ, ಜಾಸ್ತಿ ನೀರು ಮಾಡಿಕೊಂಡ್ರೆ ನಿಮಗೆ ಮತ್ತೆ ಬನ್ಸ್ ಲಟ್ಟಿಸ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕಿದು. ಈ ರೀತಿ ಮಾಡಿಕೊಂಡೆ. ಇದಕ್ಕೆ ಇವಾಗ ನಾನು ನೋಡಿ, ಕೈಯಲ್ಲೆಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೊಸರನ್ನು ಸೇರಿಸಬೇಕು. ನಾನಿಲ್ಲಿ ಮೊಸರನ್ನು ತಗೊಳ್ತಾ ಇದ್ದೇನೆ. ಮೊಸರು ಇಲ್ಲಿ ನೋಡಿ, ಇದರಲ್ಲಿ 1/4 ಕಪ್ಪಷ್ಟು ಮೊಸರನ್ನು ನಾನು ತಗೊಂಡಿದ್ದೇನೆ. ಆ ಮೊಸರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಆಗ ಬನ್ಸು ಚೆಂದ ಬರ್ತದೆ, ಉಬ್ಬಿ ಬರ್ತದೆ ಬನ್ಸು ತಿನ್ನಲಿಕ್ಕೆ. ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಇದು ಇವಾಗ ಮೊಸರೆಲ್ಲ ಹಾಕಿ ನೀಟಾಗಿ ಕಲಿಸ್ಕೊಂಡು ಏನು ಮಾಡ್ತಾರೆ ಅಂದರೆ, ಸಂಜೆಯನ್ನು ಈ ರೀತಿ ಮಾಡಿ ಇಟ್ಟರೆ ಬೆಳಿಗ್ಗೆ ಮಾಡಲಿಕ್ಕೆ ಇದು ತುಂಬ ಚೆನ್ನಾಗಿ ಬರ್ತದೆ. ಬನ್ಸು ಮಾತ್ರ ಟೇಸ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ತಕ್ಷಣ ಮಾಡ್ತಾ ಇರೋದ್ರಿಂದ ಜಾಸ್ತಿ ಟೈಮ್ ನಾನು ಕೊಡ್ತಾ ಇಲ್ಲ, ಇಲ್ಲಿ ಬಿಡ್ತಾ ಇಲ್ಲ ಇದನ್ನು. ಇವಾಗೆಲ್ಲ ನೀಟಾಗಿ ಕಲಸಿ ಇದನ್ನು ನೀಟಾಗಿ ಮಾಡಿದ್ದೇನೆ ನೋಡಿ, ನೀಟಾಗಿ ಕಲಿಸಿದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಬಿಡುವ. ನಾನಿಲ್ಲಿ ಒಂದು ಅರ್ಧ ಗಂಟೆ ಬಿಡ್ತೇನೆ, ಯಾಕಂದರೆ ನಾನು ಮಾರ್ನಿಂಗ್ ಮಾಡ್ಕೊಳ್ತಾ ಇರೋದ್ರಿಂದ ನನಗೆ ಜಾಸ್ತಿ ಹೊತ್ತು ಬಿಡಲಿಕ್ಕೆ ಟೈಮ್ ಇಲ್ಲ. ಹಾಗಾಗಿ ಟಿಫನ್ ರೆಡಿ ಆಗಬೇಕು. ಅರ್ಧ ಗಂಟೆ ನಾನು ಬಿಡ್ತಾ ಇದ್ದೇನೆ. ಇದನ್ನು ಒಂದು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಬಿಡ್ತೇನೆ. ಈಗ ನೋಡಿ, ಇಲ್ಲಿ ನೋಡು, ಅರ್ಧ ಗಂಟೆ ಬಿಟ್ಟಿದ್ದೇನೆ. ಈಗ ತೆಗಿತಾ ಇದ್ದೇನೆ. ನೋಡಿ ಯಾವ ರೀತಿ ಬಂದಿದೆ ನೋಡಿ. ಈ ಹದಕ್ಕೆ ಇರಬೇಕು. ಈ ಹದಕ್ಕೆ ಇದ್ದರೆ ನಿಮ್ಮ ಬನ್ಸು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನನಗಿದು ಪಾತ್ರೆಯಲ್ಲಿ ಕಲಿಸಲಿಕ್ಕೆ ಕಷ್ಟ ಆಗ್ತದೆ. ಇನ್ನೊಂದು ಸಲ ನಾವು ಚೆಂದ ಮಾಡಿ ನಾದ್ಕೊಳ್ಬೇಕು. ಅದಕ್ಕೆ ನಾನಿಲ್ಲಿ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೇನೆ, ಟೈಲ್ಸ್ ಮೇಲೆ ಹಾಕ್ಕೊಳ್ತಾ ಇದ್ದೇನೆ.
ಈಗ ನೀಟಾಗಿ ಮಾಡ್ಕೊಳ್ಳೋ. ನಾನು ಒಂದು ಕಡೆ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೆ. ನಾನು ಇಲ್ಲಿ ಕೊಬ್ಬರಿ ಎಣ್ಣೆಲೆ ಮಾಡ್ತಾಯಿದ್ದೇನೆ, ಹಾಗಾಗಿ ಕೊಬ್ಬರಿ ಎಣ್ಣೆ ತಕ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ನೋಡಿ, ಇದು ನಾನು ಲಟಿಸಿದ್ದು ಮುದ್ದೆ ಉಂಡೆ ಮಾಡಿದ್ದು ಸರಿಯಾಗಲಿಲ್ಲ ಅಂತ ನನ್ನ ಮನೆಯವರು ಬಂದು ಅವರು ಮಾಡ್ತಾಯಿದ್ದಾರೆ. ನಾನು ಮಾಡಿದ್ದು ಸರಿಯಾಗಲಿಲ್ಲ ಅಂತ ಅವ್ರು ಹೇಗೆ ಮಾಡ್ತಾರೆ ನೋಡೋಣ ಈಗ ಅಲ್ವಾ. ಅವ್ರು ಲಟಿಸಿ ಕೊಡ್ತಾರಂತೆ. ಈ ರೀತಿ ಉಂಡೆ ಮಾಡಬೇಕಂತೆ. ನಾನು ಸ್ವಲ್ಪ ಸ್ವಲ್ಪ ಕೈಯಲ್ಲಿ ತೊಗೊಂಡು ಹಾಗೆ ಉಂಡೆ ಮಾಡ್ತಾಯಿದ್ದೆ. ಇದು ಸರಿಯಾಗಲಿಲ್ಲ ಅಂತ ಅವರು ಬಂದು ಮಾಡ್ತಾಯಿದ್ದಾರೆ, ನೋಡೋ ಹೇಗೆ ಮಾಡ್ತಾರೆ ಅಂತ. ಇವಾಗ ಈ ರೀತಿ ಅದು ಉಂಡೆ ಮಾಡಿನೂ ಸ್ವಲ್ಪ ಟೈಮ್ ಬಿಡಬೇಕಂತೆ. ಉಂಡೆ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಚೆನ್ನಾಗಿ ಮೈ ಕೊಡುತ್ತೆ, ಆವಾಗ ಬನ್ಸು ಕೂಡ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಹಾಗೆ ಕೈಗೆ ಸ್ವಲ್ಪ ಎಣ್ಣೆಯನ್ನು ತಾಗಿಸ್ಕೊಳ್ಬೇಕು, ಲಟ್ಟಿಸಬೇಕು. ಇವಾಗ ಲಟ್ಟಿಸಿ ಎಲ್ಲವನ್ನು ಹೀಗೆ ಲಟ್ಟಿಸ್ಕೊಳ್ತಾ ಇದ್ದಾರೆ. ನಾನಿಲ್ಲಿ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೇನೆ. ನಾನೀಗ ಪೂರಿಯನ್ನು ಕಾಯಿಸ್ತೇನೆ, ಇದು ಬನ್ಸನ್ನು ಕಾಯಿಸ್ತೇನೆ. ನೋಡಿ ಈ ರೀತಿ ಲಟ್ಟಿಸ್ಕೊಳ್ಬೇಕು ಬನ್ಸನ್ನು. ಎಣ್ಣೆ ಕಾದಿದೆಯಾ ನೋಡುವ. ನೋಡಿ ಎಣ್ಣೆ ಕಾದಿದೆ, ಇಲ್ಲಿ ಬಿಡ್ತಾ ಇದ್ದೇನೆ, ನಾನು ಕಾಯಿಸ್ತಾ ಇದ್ದೇನೆ. ನೋಡಿ ಅವರು ಲಟ್ಟಿಸಿ ಕೊಡ್ತಾ ಇದ್ದಾರೆ. ಬನ್ಸು ರೆಡಿ ಆಗ್ತದೆ ಈಗ ನಮ್ಮ ಟಿಫನ್ಗೆ. ನೋಡಿ ಈ ರೀತಿ ಉಬ್ಬಿ ಬರ್ತದೆ, ಈ ರೀತಿ ಉಬ್ಬಿ ಬರಬೇಕು. ಬನ್ಸು ಉಬ್ಬಿ ಬಂದ್ರೇ ಚೆಂದ. ಮತ್ತು ಅದರ ಕಲ್ಲರ್ ನೋಡಿ, ಆ ಬನ್ಸಿನ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವಾ. ಮನೆಯಲ್ಲೇ ನಾವು ಟೇಸ್ಟಿಯಾಗಿ, ಮನೆಯಲ್ಲೇ ಹೆಲ್ತಿಯಾಗಿ ನಾವು ಈ ರೀತಿ ರೆಡಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಕೂಡ ಚೆನ್ನಾಗಿರುತ್ತೆ ಅಲ್ವಾ. ಈಗ ಒಂದು ತೆಗೆದು ಇನ್ನೊಂದನ್ನು ಎಲ್ಲವನ್ನು ಇದೇ ರೀತಿ ಬಿಟ್ಕೊಳ್ತೇನೆ. ಇದೇ ರೀತಿ ಮಾಡಿಕೊಳ್ಬೇಕು. ಎಲ್ಲ ಉಬ್ಬಿ ಬರಬೇಕದು. ಉಬ್ಬುವ ತನಕ ಸ್ವಲ್ಪ ಹೀಗೆ ಸೌಟಲ್ಲಿ ಆಡಿಸಿದರೆ ಉಬ್ತದೆ, ಅದು ಚೆಂದ ಉಬ್ಬಿ ಬರ್ತದೆ. ಹೇಗೆ ಉಬ್ಬಿ ಬಂತು ನೋಡಿ. ನಾವು ರಾತ್ರಿ ಕಲಸಿ ಇಟ್ಟರೆ ಕೂಡ ಇನ್ನೂ ಚೆಂದ ಉಬ್ಬಿ ಬರ್ತದೆ. ಆದರೆ ಅದೇ ರೀತಿಯಲ್ಲಿ ಉಬ್ಬಿ ಬಂದಿದೆ ನೋಡಿ. ನಾವು ರಾತ್ರಿ ಈಗ ಜಾಸ್ತಿ ಓವರ್ನೈಟ್ ಬಿಟ್ಟರೂ ಕೂಡ ಇದೇ ಥರ. ಈಗ ಕೂಡ ನಾನು ಇನ್ಸ್ಟೆಂಟಾಗಿ ಮಾಡಿದರೂ ಕೂಡ ಅದೇ ರೀತಿಯ ಒಂದು ಬನ್ಸ್ ರೆಡಿ ಆಗಿದೆ ನೋಡಿ. ಎಲ್ಲವನ್ನು ಇದೇ ರೀತಿ ಬನ್ಸನ್ನು ಕಾಯಿಸ್ಕೊಳ್ಳುವ ನಾವಿವಾಗ. ನಾನಿದಕ್ಕೆ ಇಲ್ಲಿ ಚಟ್ನಿಯನ್ನು ಮಾಡಿದ್ದೇನೆ. ಇದಕ್ಕೆ ಬನ್ಸಿಗೆ ನಾವು ಸಾಗು ಕೊಡ್ತಾರೆ, ಹೋಟೆಲಲ್ಲೆಲ್ಲ ಸಾಗು ಕೊಡ್ತಾರೆ. ಆದರೆ ನಾನಿಲ್ಲಿ ಚಟ್ನಿಯನ್ನು ಮಾಡಿದ್ದೇನೆ, ಬನ್ಸು ಮತ್ತು ಚಟ್ನಿ. ನೋಡಿ ಯಾವ ರೀತಿ ಉಬ್ತು ಅಲ್ವಾ. ಆ ಕಲ್ಲರು ಉಬ್ಬೋದು ಎಲ್ಲ ಬನ್ಸು. ಈಗ ನಮ್ಮ ಬನ್ಸು ರೆಡಿಯಾಗಿದೆ, ಎಲ್ಲ ಕಾಯಿಸ್ಕೊಂಡಿದ್ದೇನೆ. ಬನ್ನಿ ನೋಡಿ ಯಾವ ರೀತಿ ಬಂದಿದೆ ಬನ್ಸು ಅಂತ ನೋಡಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನಗೆ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಥ್ಯಾಂಕ್ ಯು.